ಅದರಲ್ಲಿ ಕರೆಂಟ್ಲಿ ಎಲ್ಲರೂ ನಮ್ಮ ಭದ್ರಾವತಿ ಓಲ್ಡ್ ಟೌನ್ ಕೇಸಲ್ಲಿ ಎಲ್ಲರದು ಅರೆಸ್ಟ್ ಪ್ರೊಸೀಜರ್ ಆಗಿದೆ. ಅದು ಇನ್ವೆಸ್ಟಿಗೇಷನ್ ಬಾಕಿ ಇದೆ. ಅದರಲ್ಲಿ 6+1 7 ಮೆಂಬರ್ಸ್ ನಮ್ಮಲ್ಲಿ ಕಸ್ಟಡಿಯಲ್ಲಿದ್ದಾರೆ. ಅದರ ಇನ್ವೆಸ್ಟಿಗೇಷನ್ ನಮ್ಮಲ್ಲಿ ನಡೆದಿದೆ. ಅದನ್ನ ಯಾವ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಹೋಗುತ್ತೋ ಅದರಲ್ಲಿ ಇತರೆ ಬೇರೆ ಯಾರು ಪಾತ್ರಗಳಿದೆ ಅದನ್ನೆಲ್ಲ ನಾವು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಬರೋ ದಿನಗಳಲ್ಲಿ ನಾವು ಮುಂದುವರಿಸುವ ವ್ಯವಸ್ಥೆ ಮಾಡ್ತೇವೆ. ಅದರಲ್ಲೂ ಅಷ್ಟೇ ಅವ್ರದ್ದು ಹಳೆ ವೈಷಮ್ಯದ್ದೇ ಇರೋದು. ಯಾಕಂದ್ರೆ ನಿಮ್ಗೆ ಲಾಸ್ಟ್ ಇಯರ್ ಕೇಸಸ್ ಆಗಿತ್ತು, ಅದ್ರ ಹಿಂದೆನೂ ವರ್ಷನೂ ಒಂದು ಗಲಾಟೆಗಳಾಗಿದ್ದು. ಸೊ ಆ ವಿಚಾರದಲ್ಲೇನೆ ಹಳೆ ವೈಷಮ್ಯನೇ ಮುಖ್ಯ ಕಾರಣ ಅಂತ ನಮ್ಗೆ ತಿಳಿದು ಬಂದಿದೆ. ರೌಡಿ ಸ್ಕ್ವಾಡ್ ಯಾವಾಗ್ಲೂ ಆಕ್ಟಿವೇ ಇದೆ. ಅದನ್ನ ನಾವು ತೆರೆ ಮುಂದೆ ತರೋದಿಲ್ಲ, ತೆರೆ ಹಿಂದೆನೆ ನಾವು ಇದನ್ನ ಆಪರೇಟ್ ಮಾಡೋದು. ತೆರೆ ಮುಂದೆ ತಂದ್ರೆ ರೌಡಿ ಸ್ಕ್ವಾಡ್ದು ಅದೇನು ದ ಹೋಲ್ ಕಾನ್ಸೆಪ್ಟ್ ಹೊರಟೋಗ್ಬಿಡುತ್ತೆ. ಯಾರು ಮಾನಿಟರ್ ಮಾಡ್ತಾ ಇದಾರೆ ಅಂತಾನು ಗೊತ್ತಾಗ್ಬಾರ್ದಿತ್ತು. ಕಳೆದ 6 ತಿಂಗಳಲ್ಲಿ ನಾವು ನಮ್ಮ ಎಲ್ಲ ಆಫೀಸರ್ಸು ಸ್ಟಾಫು ಮಾಡಿದ್ದಾರೆ ಕೆಲಸವನ್ನ. ಬರೋದನ್ನ ದಿನಗಳಲ್ಲೂ ನಾವು ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ DG ಸಾಹೇಬರು ಏನು ಆದೇಶ ನೀಡಿದ್ದಾರೆ ಅದರಂತೆ ನಾವು ತಾಲೂಕು ವೈಸು ಇನ್ನೂ ಚುರುಕುಗೊಳಿಸುವ ವ್ಯವಸ್ಥೆನ ಮಾಡ್ತೀವಿ.